ಇಂದು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಕ್ರಾಸ್ ಬಳಿ ಸ್ಲೀಪರ್ ಕೋಚ್ ಬಸ್ಸು ಹೈದರಾಬಾದ್ ಟು ಗೋವಾಕ್ಕೆ ತೆರಳುತ್ತಿರುವ ಬಸ್ಸು ಚಾಲಕನ ನಿಯಂತ್ರಣ ತಪ್ಪಿ 3 ಬೈಕುಗಳಿಗೆ ಡಿಕ್ಕಿ ಹೊಡೆದು ಬಸ್ ಪಲ್ಟಿ, 6 ಜನರ ರಕ್ಷಣೆ. ಬೀಳಗಿ ಕ್ರಾಸ್ ಹತ್ತಿರ ಇರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ ಬೆಳಗ್ಗೆ ಸುಮಾರು 8:10ಕ್ಕೆ ಹೈದರಾಬಾದ್ ಟು ಗೋವಾಕ್ಕೆ ತೆರಳುತ್ತಿರುವ ಬಸ್ಸು ಬಸ್ ಚಾಲಕನ ನಿಯಂತ್ರಣ ತಪ್ಪಿ 3 ಬೈಕುಗಳಿಗೆ ಡಿಕ್ಕಿ ಹೊಡೆದು ಬಸ್ ಪಲ್ಟಿಯಾಗಿ ಬಸ್ನಲ್ಲಿ ಪ್ರಯಾಣಿಕರು ಸಿಲುಕಿ ಹಾಕಿಕೊಂಡಿದ್ದನ್ನು ಕಂಡು ಸ್ಥಳೀಯರು ತಕ್ಷಣವೇ ಬೀಳಗಿ ಅಗ್ನಿಶಾಮಕ ಇಲಾಖೆಗೆ ದೂರವಾಣಿ ಮೂಲಕ ತಿಳಿಸಿದ ತಕ್ಷಣ ಸಿಬ್ಬಂದಿ ಜಲವಾಹನದೊಂದಿಗೆ ಕ್ಷಿಪ್ರವಾಗಿ ಘಟನಾ ಸ್ಥಳಕ್ಕೆ ಧಾವಿಸಿದ ತಕ್ಷಣ ಕಾರ್ಯಪ್ರವೃತ್ತರಾದ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಮಾನ್ಯ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಬಸ್ನಲ್ಲಿ ಸಿಲುಕಿದ 6 ಜನರನ್ನು ಸುರಕ್ಷಿತವಾಗಿ ಹೊರತೆಗೆದರು ಮತ್ತು ಬೈಕ್ ಸವಾರ ಒಬ್ಬ ಸ್ಥಳದಲ್ಲಿ ಮೃತಪಟ್ಟಿರುತ್ತಾನೆ. ಘಟನಾ ಸ್ಥಳದಲ್ಲಿ ಇದ್ದ ಸ್ಥಳೀಯರು ಹಾಗೂ ಪ್ರತ್ಯಕ್ಷದರ್ಶಿಗಳು ಅಗ್ನಿಶಾಮಕ ಸಿಬ್ಬಂದಿಯ ತುರ್ತು ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಾಚರಣೆಯ ನೇತೃತ್ವವನ್ನು ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಮಂಜುನಾಥ್ ಸಾಲಿರವರು ಮತ್ತು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪ್ರಕಾಶ್ ಪವಾರ್, ಬೀಳಗಿ ಠಾಣಾಧಿಕಾರಿ ಆನಂದ್ ಚಿನಗುಂಡಿ, ರಂಗಪ್ಪ ನಕ್ಕರಗುಂಡಿ, ಮಹದೇವಪ್ಪ ಮಾಗಿ, ಮಗುತೋಮ್ ನದಾಫ್, ಬಸವರಾಜ್ ಹೂಗಾರ್, ಫಾರೂಕ ಹುಡೇದಾ, ಮಾಂತೇಶ್ ವಡ್ಡರ್, ರವಿ ಚವಾನ್, ಸಿಕಂದರ್ ಸಾಬ್, ಲಿಂಗಾರೂಢ ಹಳ್ಳೂರ್, ಆನಂದ ನಂದಗಿ, ಶಿವಗೇನಪ್ಪ ಕುಂಬಾರ್, ತೋಷಿಫ್ ಮುಲ್ಲಾ ಸಿಬ್ಬಂದಿರವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು.